ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸ್ಪೆಷಲ್ ಕೇಕ್ ಅಂತಲೇ ಹೇಳ್ಬೋದು. ಮೈದಾ ಬಳಸ್ತೇನೆ, ಶುಗರ್ ಬಳಸ್ತೇನೆ ಮತ್ತು ಓವನಿಂದನೇ ಪ್ಲಮ್ ಕೇಕನ್ನು ತುಂಬ ಈಸಿಯಾಗಿ ಫ್ಲಫಿಯಾಗಿ ಹೋಮ್ ಮೇಡ್ ಹೆಲ್ತಿ ಕೂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಅದಕ್ಕೆ ಬೇಕಾಗಿರೋ ಪದಾರ್ಥ 2 ಕಿತ್ತಳೆ ಹಣ್ಣು, ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಮತ್ತು ಟೂಟಿ ಫ್ರೂಟಿ ಮತ್ತು ಸಮ್ ಡ್ರೈ ಫ್ರೂಟ್ಸನ್ನು ತಗೋಣ. ಬಾದಾಮಿ, ಗೋಡಂಬಿ, ಪಿಸ್ತಾ. ನಂತರ ಕಿತ್ತಳೆ ಹಣ್ಣುಗಳನ್ನ ಈ ಥರ 2 ಹೋಳುಗಳಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಅದನ್ನು ಒಂದು ಬೌಲ್ಗೆ ರಸನ ಹಿಂಡ್ಕೊಬಿಡೋಣ. ನೀವು ಬೇಕಾದ್ರೆ ಈ ಥರ ರಸಕ್ಕೆ ಡ್ರೈ ಫ್ರೂಟ್ಸನ್ನ ಓವರ್ ನೈಟ್ ಬೇಕಾದರೆ ಸೋಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಮಾಡೋದು 2 hours ಅಂತ ಈ ಥರ ನೋಡಿ ರಸ ಹಿಂಡಿರೋದಕ್ಕೆ ಎಲ್ಲ ಡ್ರೈ ಫ್ರೂಟ್ಸುಗಳನ್ನ ಹಾಕಿ 2 hours ಸೋಕ್ ಮಾಡಿ ಇಟ್ಕಿಡೋಣ. ಮತ್ತು ಸಣ್ಣಕ್ಕೆ ಹೆಚ್ಕೊಂಡ್ರ ಅಂತ ಪಿಸ್ತಾ, ಗೋಡಂಬಿ, ಬಾದಾಮಿ ಇಷ್ಟನ್ನು ಹಾಕಿ 2 hours ನೆನೆದಿಟ್ಬಿಡಿ. ನಂತರ ಅದಕ್ಕೆ ಬೇಕಾಗಿರೋ ಪದಾರ್ಥ ಗೋಧಿ ಹಿಟ್ಟು 1 ಬೌಲು, ಅರ್ಧ ಬೌಲಷ್ಟು ಜಾಗರಿ ಪೌಡರು, ಮಿಲ್ಕ್ ಪೌಡರ್ ಒಂದು ಅರ್ಧ ಬೌಲಷ್ಟು, ಮತ್ತು ಎಣ್ಣೆ, ವೆನಿಲಾ ಎಸೆನ್ಸು ಮತ್ತು ಏಲಕ್ಕಿ, ಏಲಕ್ಕಿ, ಇದನ್ನ ತಗೋಣ, ಸಮ್ ಸ್ಪೈಸಸ್. ನಂತರ ಬೆಲ್ಲದ ಪೌಡರನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಬಿಸಿ ನೀರು 1 ಬೌಲಷ್ಟು, ಅದೇ ಬೌಲ್ ಅಳತೆ ಬೆಲ್ಲ ಯಾವ್ದು ತಗೊಂಡಿದ್ರೆ ಅದೇ ಬೌಲ್ ಅಳತೆಯಲ್ಲಿ 1 ಬೌಲಷ್ಟು ಬಿಸಿ ನೀರನ್ನು ಹಾಕಿ. ತುಂಬ ಬಿಸಿ ಬೇಡ, ತುಂಬ ತಣ್ಣಗೂ ಬೇಡ, ಮೀಡಿಯಮ್ ಹೀಟ್ ಇದ್ದರೆ ಸಾಕು. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಬೆಲ್ಲ ಕರಗೋ ಹಾಗೆ. ಅದಕ್ಕೆ 1/4 ಬೌಲಷ್ಟು ಎಣ್ಣೆ, ಸನ್ಫ್ಲವರ್ ಆಯಿಲನ್ನೇ ತಗೊಳ್ಳಿ. ಯಾವುದೇ ಥರ ಸ್ಮೆಲ್ ಇರಬಾರ್ದು ಆಯಿಲು, ಆ ಥರ ಆಯಿಲ್ನೇ ತಗೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ 1 ಬೌಲಷ್ಟು ಗೋಧಿ ಹಿಟ್ಟು, ನಾನು ಮೈದಾ ಬಳಸ್ತಾ ಇಲ್ಲ ನೋಡಿ, ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ, ಅದರಿಂದ ಹೆಲ್ತಿ ಅಂತಲೇ ಹೇಳ್ಬೋದು. ನಂತರ 3 ಸ್ಪೂನಷ್ಟು ಮಿಲ್ಕ್ ಪೌಡರು, ನಂತರ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಜರಡಿ ಇಟ್ಕೊಳ್ಳೋಣ ಹೀಗೆ. ನಂತರ ಚೆನ್ನಾಗಿ ಬೀಟರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು, ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ. ಮಾಡಿ ನೋಡಿ. ಮಕ್ಕಳು ಈಗ ಕ್ರಿಸ್ಮಸ್ ಹಾಲಿಡೇ ಕೊಟ್ಟಿರ್ತಾರೆ, ಹೊರಗಡೆ ಏನಪ್ಪ ತರೋದು ಅಂದಾಗ ಈ ಥರ ಮಾಡ್ಕೊಳ್ತೀನಿ. ಎಲ್ಲ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಪ್ಲಮ್ ಕೇಕ್. ಅದು ನಿಮಗೆ ಓವನು ಅವಶ್ಯಕತೆ ಇಲ್ಲ, ನಾನು ಸ್ಟವಲ್ಲೇ ಮಾಡಿದ್ದೀನಿ. ನಂತರ ಸ್ಪೈಸಸ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಮೆಣಸು, 1-2 ಕಾಳು, ಏಲಕ್ಕಿ, ಚಕ್ಕೆ, ಲವಂಗ, 1 ಸ್ಪೂನಷ್ಟು ಸಕ್ಕರೆ ಹಾಕಿ ಪುಡಿ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ವೆನಿಲಾ ಎಸೆನ್ಸ್ 1 ಸ್ಪೂನಷ್ಟು ಹಾಕಿ ನಂತರ 2 hours ಸೋಕಾಗಿರೋಂಥ ಡ್ರೈ ಫ್ರೂಟ್ಸನ್ನ ಹಾಕಿದ್ದಕ್ಕೆ ಜೊತೆಗೆ ಆರೆಂಜ್ ಜ್ಯೂಸನ್ನು ಮಿಕ್ಸ್ ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕೇಕ್ ಬ್ಯಾಟರ್ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಬೇಕಿದ್ದರೆ ನೀವು ಹಾಲನ್ನು ಮಿಕ್ಸ್ ಮಾಡ್ಕೋಬೋದು. ಇಡ್ಲಿ ಬ್ಯಾಟರ್ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನೋಡಿ, ಈ ಅದಕ್ಕೆ ಇದ್ದರೆ ಸಾಕು. ಸ್ವಲ್ಪ 1 ಚಿಟಿಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ನೋಡಿ ನಾನು ಈ ಥರ ಹಾರ್ಟ್ ಶೇಪ್ ಇರೋ ಟಿನ್ಗೆ ಬಟರ್ ಪೇಪರ್ ಹಾಕಿದ್ದೀನಿ, ಅದಕ್ಕೆ ಕೇಕ್ ಬ್ಯಾಟರನ್ನು ಹಾಕ್ತಾಯಿದ್ದೀನಿ. ನೀವು ಯಾವುದಕ್ಕಾದರೂ ಹಾಕೋಬೋದು, ಇದೇ ಶೇಪು ಅಂತಿಲ್ಲ, ರೌಂಡ್ ಶೇಪ್ಗಾದರೂ ಹಾಕ್ಬೋದು, ಸ್ಕ್ವೇರ್ ಶೇಪ್ ಟಿನ್ಗಾದರೂ ಹಾಕೋಬೋದು, ಯಾವ ಶೇಪ್ಗಾದ್ರೂ. ನಂತರ ಮಿಕ್ಕಿರೋ ಅಂಥ ಡ್ರೈ ಫ್ರೂಟ್ಸು ಮತ್ತು ಟೂಟಿ ಫ್ರೂಟಿ ಮೇಲೆ ಉದುರಿಸ್ಕೊಳ್ಳಿ ನಿಮ್ಮ ಡೆಕೋರೇಷನ್ಗೆ. ಓವನ್ನಲ್ಲಾದರೆ 180 ಡಿಗ್ರಿಲಿ 30 to 40 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲನೂ ನೀವು ಯಾವ್ಯಾವ ಡ್ರೈ ಫ್ರೂಟ್ಸ್ ಇತ್ತು ಎಲ್ಲ ಅದನ್ನು ಹಾಕಿ. ನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ, ಅದಕ್ಕೊಂದು ಸ್ಟ್ಯಾಂಡನ್ನು ಹಾಕ್ತಾಯಿದ್ದೀನಿ ಒಳಗಡೆ. ನಂತರ ಒಂದು 2 ರಿಂದ 3 ನಿಮಿಷ ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ನೋಡಿ, ಪ್ರೀ ಹೀಟ್ ಆಗಿದೆ. ಅದಕ್ಕೆ ಕೇಕ್ ಟಿನ್ನನ್ನು ಇಡ್ತಾಯಿದ್ದೀನಿ. ನೀವು ಕುಕ್ಕರಲ್ಲಾದರೆ 40 to 45 ಮಿನಿಟ್ಸ್ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಬಿಡಿ. ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ಮೇಲ್ಗಡೆ ವಿಷಲ್ ತೆಗೆದು ಅದಕ್ಕೊಂದು ಲೋಟ ಹಾಕಿದ್ರೆ ಸಾಕು. 35 to 40 ಮಿನಿಟ್ಸ್ ಬೇಕ್ ಮಾಡಿ.
ಈಗ ನೋಡಿ, ನೀವು ಪದೇ ಪದೇ ಬೆಂದಿದೆಯಾ ಇಲ್ವಾ ಅಂತ ನೋಡೋಕೆ ಹೋಗ್ಬಿಡಿ, ಕೇಕ್ ಉಬ್ಬಲ್ಲ. ನೋಡಿ ಈಗ ಕೇಕ್ ಆಗಿದೆ, ರೆಡಿಯಾಗಿದೆ. ನಂತರ ಇದನ್ನು ಹೊರಗಡೆ ಒಂದು ಅರ್ಧ ಗಂಟೆ ತೆಗೆದಿಟ್ಟು ಆರಿದ್ಮೇಲೆ ನೋಡಿ ಯಾವ ಥರ ಫ್ಲಫಿ ಆಗಿದೆ. ಇದು ಚೆನ್ನಾಗಿ ಆರಿದ ನಂತರ ಒಂದು ತಟ್ಟೆಗೆ ಡಿಮೋಲ್ಡ್ ಮಾಡೋಣ. ಆರಿದ್ರೆ ಅದಾಗಿದ್ದು ಅದೇ ಬರುತ್ತೆ. ನಂತರ ಮೇಲ್ಗಡೆ ಬಟರ್ ಪೇಪರ್ ಹಾಕಿರ್ತೀವಲ್ಲ ಅದನ್ನು ರಿಮೂವ್ ಮಾಡಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ಇಲ್ಲ ಸ್ಕೂಲ್ ಲಂಚ್ ಬಾಕ್ಸ್ಗೆ ಆಗಲಿ ಹಾಕಿ ಕಳಿಸ್ಬೋದು. ಹೋಮ್ ಮೇಡ್, ಆಮೇಲೆ ಹೆಲ್ತಿ, ಯಾವುದೇ ಮೈದಾ ಹಾಕ್ದೇ ಮತ್ತು ಶುಗರ್ ಹಾಕ್ದೇ ಮಾಡಿರೋದ್ರಿಂದ ಶುಗರ್ ಪೇಷಂಟ್ ಆಗಲಿ ಯಾರು ಬೇಕಾದರೂ ಇದನ್ನು ತಿನ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.